ಇನ್ನು ದೆಹಲಿಯಲ್ಲಿ ನೀಟ್ ಅಕ್ರಮ ಖಂಡಿಸಿ ಸಿಜೆಪಿ ಹೋರಾಟವನ್ನ ನಡೆಸ್ತಾ ಇದೆ. ದೆಹಲಿ ಪೊಲೀಸರ ರಜೆಯನ್ನ ರದ್ದು ಮಾಡಿದೆ ಗೃಹ ಇಲಾಖೆ. ತುರ್ತು ಕಾರಣವನ್ನು ಬಿಟ್ಟು ಇನ್ನೆಲ್ಲ ರಜೆಗಳನ್ನು ಕೂಡ ರದ್ದು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿನ್ನೆಯೇ ಈ ಬಗ್ಗೆ ಆದೇಶವನ್ನ ಗೃಹ ಇಲಾಖೆ ಹೊರಡಿಸಿದೆ. ವಾರಾಂತ್ಯದಲ್ಲಿ ಮತ್ತೊಮ್ಮೆ ಹಿಂಸಾಚಾರ ನಡೆಯುವಂತ ಸಾಧ್ಯತೆ ಇದೆ. ದೆಹಲಿ ಪೊಲೀಸರ ರಜೆಯನ್ನ ಈ ಹಿನ್ನೆಲೆಯಲ್ಲಿ ಗೃಹ ಇಲಾಖೆ ರದ್ದುಗೊಳಿಸಿದೆ. ನಿರಂತರವಾಗಿ ಪ್ರತಿಭಟನೆಗಳನ್ನು ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಕಳೆದ ಸೋಮವಾರ ಈ ಪ್ರತಿಭಟನೆ ತೀವ್ರಗೊಂಡಿತ್ತು. ನಂತರವೂ ಕೂಡ ಸಿಜೆಪಿ ಪಾರ್ಟಿಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇದೀಗ ದೆಹಲಿ ಪೊಲೀಸರ ರಜೆಯನ್ನ ಗೃಹ ಇಲಾಖೆ ರದ್ದು ಮಾಡಿದೆ. ತುರ್ತು ಕಾರಣವನ್ನು ಬಿಟ್ಟು ಇನ್ನೆಲ್ಲ ರಜೆಗಳನ್ನು ಕೂಡ ರದ್ದುಗೊಳಿಸಿ ಆದೇಶ ಹೊರಡಿಸಿರೋದು. ವಾರಾಂತ್ಯದಲ್ಲಿ ಮತ್ತೊಮ್ಮೆ ಹಿಂಸಾಚಾರ ನಡೆಯಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೆ ಮುಂದಾಗಿರೋದು. ಹೀಗಾಗಿ ದೆಹಲಿ ಪೊಲೀಸರ ರಜೆಯನ್ನ ಗೃಹ ಇಲಾಖೆ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಇನ್ನು ದೆಹಲಿಯಲ್ಲಿ ನೀಟ್ ಅಕ್ರಮ ಖಂಡಿಸಿ ಸಿಜೆಪಿ ಹೋರಾಟವನ್ನ ನಡೆಸ್ತಾ ಇದೆ. ದೆಹಲಿ ಪೊಲೀಸರ ರಜೆಯನ್ನ ರದ್ದು ಮಾಡಿದೆ ಗೃಹ ಇಲಾಖೆ. ತುರ್ತು ಕಾರಣವನ್ನು ಬಿಟ್ಟು ಇನ್ನೆಲ್ಲ ರಜೆಗಳನ್ನು ಕೂಡ ರದ್ದು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿನ್ನೆಯೇ ಈ ಬಗ್ಗೆ ಆದೇಶವನ್ನ ಗೃಹ ಇಲಾಖೆ ಹೊರಡಿಸಿದೆ. ವಾರಾಂತ್ಯದಲ್ಲಿ ಮತ್ತೊಮ್ಮೆ ಹಿಂಸಾಚಾರ ನಡೆಯುವಂತ ಸಾಧ್ಯತೆ ಇದೆ. ದೆಹಲಿ ಪೊಲೀಸರ ರಜೆಯನ್ನ ಈ ಹಿನ್ನೆಲೆಯಲ್ಲಿ ಗೃಹ ಇಲಾಖೆ ರದ್ದುಗೊಳಿಸಿದೆ. ನಿರಂತರವಾಗಿ ಪ್ರತಿಭಟನೆಗಳನ್ನು ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಕಳೆದ ಸೋಮವಾರ ಈ ಪ್ರತಿಭಟನೆ ತೀವ್ರಗೊಂಡಿತ್ತು. ನಂತರವೂ ಕೂಡ ಸಿಜೆಪಿ ಪಾರ್ಟಿಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇದೀಗ ದೆಹಲಿ ಪೊಲೀಸರ ರಜೆಯನ್ನ ಗೃಹ ಇಲಾಖೆ ರದ್ದು ಮಾಡಿದೆ. ತುರ್ತು ಕಾರಣವನ್ನು ಬಿಟ್ಟು ಇನ್ನೆಲ್ಲ ರಜೆಗಳನ್ನು ಕೂಡ ರದ್ದುಗೊಳಿಸಿ ಆದೇಶ ಹೊರಡಿಸಿರೋದು. ವಾರಾಂತ್ಯದಲ್ಲಿ ಮತ್ತೊಮ್ಮೆ ಹಿಂಸಾಚಾರ ನಡೆಯಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೆ ಮುಂದಾಗಿರೋದು. ಹೀಗಾಗಿ ದೆಹಲಿ ಪೊಲೀಸರ ರಜೆಯನ್ನ ಗೃಹ ಇಲಾಖೆ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.